ವೆಲ್ಕಮ್ ಬ್ಯಾಕ್ ಟು ನಾರ್ಮಲ್ ಫಾರ್ಮ್ಸ್. ಮೊದಲಿಗೆ ನಾವು ಫಸ್ಟ್ ನಾರ್ಮಲ್ ಫಾರ್ಮ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ನಾರ್ಮಲ್ ಫಾರ್ಮ್ಸ್ ಆರ್ ಬೇಸ್ಡ್ ಆನ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ಒಂದು ಫ್ಲ್ಯಾಶ್ ಬ್ಯಾಕ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ಗೆ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ವಾಟ್ ಇಸ್ ಇಟ್. ಅನ್ ಅಟ್ರಿಬ್ಯೂಟ್ ವಿಚ್ ಕ್ಯಾನ್ ರಿಸೀವ್ ಮೋರ್ ದೆನ್ ಒನ್ ವ್ಯಾಲ್ಯೂ ಇಸ್ ಕಾಲ್ಡ್ ಮಲ್ಟಿ ವ್ಯಾಲ್ಯೂಡ್. ಅಂದರೆ ಒಂದೇ ವ್ಯಾಲ್ಯೂ ತೊಗೊಳಲ್ಲ ಅದು ಅಂತ, ಅದು ಒಂದೊಂದು ಆಬ್ಜೆಕ್ಟಿಗೆ ಒಂದೊಂದು ಥರ ವ್ಯಾಲ್ಯೂಸ್ ತೊಗೋತಿರ್ಬೋದು. ಉದಾಹರಣೆಗೆ ಕೋರ್ಸಸ್ ಆಫರ್ಡ್ ಬೈ ಎ ಡಿಪಾರ್ಟ್ಮೆಂಟ್. ಒಂದು ಡಿಪಾರ್ಟ್ಮೆಂಟಲ್ಲಿ 3 ಕೋರ್ಸ್ ಇರ್ಬೋದು, 3 MSc BSc BCA ಆ ಥರ. ಇನ್ನೊಂದು ಡಿಪಾರ್ಟ್ಮೆಂಟು 2 ಕೋರ್ಸನ್ನು ಕೊಡ್ತಿರ್ಬೋದು, ಅಥವಾ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದೇ ಕೋರ್ಸ್ ಇರ್ಬೋದು. ಸೊ ಈ ಥರ ಇರೋದನ್ನು ನಾವು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಅಂತಂದರೆ, ಸಪೋಸ್ ನನಗೊಂದು ಕ್ವೇರಿ ಇದೆ, ಏನದು, ಫೈಂಡ್ ದ ಟೋಟಲ್ ನಂಬರ್ ಆಫ್ ಕೋರ್ಸಸ್ ಆಫರ್ಡ್ ಬೈ ಎ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಟೋಟಲ್ ನಂಬರ್ ಆಫ್ ಕೋರ್ಸಸ್ ಎಷ್ಟು ಆ ಡಿಪಾರ್ಟ್ಮೆಂಟಲ್ಲಿ ಅಂತ ಯಾರಾದರೂ ಕೇಳಿದ್ರೆ, ಇಟ್ಸ್ ಡಿಫಿಕಲ್ಟ್ ಟು ಕೌಂಟ್ ಅಗ್ರಿಗೇಟ್ ಫಂಕ್ಷನನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದಿಸ್ ಇಸ್ ಒನ್ ಯೂನಿಟ್, ರೈಟ್? ದಿಸ್ ಇಸ್ ಸ್ಟ್ರಿಂಗ್. ಸೊ ಅಲ್ಲಿ ನಾನು ಪ್ರತಿಯೊಂದನ್ನು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್ ದ ಕ್ವೇರಿ ಲೈಕ್ ದಿಸ್. ಹಾಗಾಗಿ ಫಸ್ಟ್ ನಾರ್ಮಲ್ ಫಾರ್ಮ್ ಡೆಫಿನೇಷನ್ ಏನು ಹೇಳ್ತಿದೆ ಅಂದರೆ, should not have any multi-valued attributes. A table is in one NF, it receives only, or any attribute receives only atomic values. ಅಲ್ಲಿ ಮಲ್ಟಿ-ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಇರಬಾರ್ದು. ಹಾಗಿರೋ ಟೇಬಲ್ಗಳನ್ನೆಲ್ಲ ನಾವು ಫಸ್ಟ್ ನಾರ್ಮಲ್ ಫಾರ್ಮಲ್ಲಿದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿ ಸ್ಟೂಡೆಂಟ್ ಟೇಬಲ್. ಸೀಟ್ ನಂಬರು ಕೂಡ ಒಂದೇ ವ್ಯಾಲ್ಯೂ ತೊಗೊಳ್ತದೆ. ನೇಮ್ ಮೇ ಬಿ ಇಟ್ಸ್ ಕಂಪೋಸಿಟ್, ಬಟ್ ತೊಗೊಳ್ಳೋದು ಒಂದೇ ವ್ಯಾಲ್ಯೂ ತೊಗೊಳ್ತದೆ. ಅಡ್ರೆಸ್, ಇಮೇಲ್ ID, D number, like this. This is in the first normal form. Okay. First normalization ಅಂತಂದರೆ 1NF normalization. Suppose we have a table which is not in 1NF. 1NF ಅಲ್ಲಿ ಇರದೇ ಇರುವಂತಹ ರಿಲೇಷನನ್ನು 1NFಗೆ ತರೋದನ್ನು ನಾವು ಫಸ್ಟ್ ನಾರ್ಮಲೈಸೇಷನ್, 1NF ನಾರ್ಮಲೈಸೇಷನ್ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಒಂದು ಎಕ್ಸಾಂಪಲ್ ತಗೋಬೇಕಾಯ್ತು. ಏನದು, ಅ ರಿಲೇಷನ್ ವಿಚ್ ಇಸ್ ನಾಟ್ ಇನ್ ಟು 1NF, ನಾಟ್ ಇನ್ 1NF ಅಂತ ಒಂದು ಎಕ್ಸಾಂಪಲ್ ತಗೋಣ. ಸೊ ದಿಸ್ ಇಸ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಕೋರ್ಸ್ ಎಂಟಿಟೀಸ್, ಆ್ಯಂಡ್ ದ ರಿಲೇಷನ್ಶಿಪ್ ಇಸ್ ಡಿಪಾರ್ಟ್ಮೆಂಟ್ ಆಫರ್ಸ್ ಕೋರ್ಸ್. ಇಟ್ಸ್ ಅ 1:n relationship, means department can have any number of courses, whereas course is offered by one department ಅಂತ. ಇದನ್ನು ಈ ಥರ ಕ್ಲಬ್ ಮಾಡಿದ್ದೀವಿ ಒಂದು ಟೇಬಲಲ್ಲಿ ಅಂತ ಅಂದ್ಕೊಳ್ಳೋಣ. ಹೇಗೆ, ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಲೈಕ್ ಡಿಪಾರ್ಟ್ಮೆಂಟ್ ಡಿ ನೇಮ್ ಆ್ಯಂಡ್ HOD ಒಂದು ಕಡೆಗೆ, ಅದ್ರ ಜೊತೆಗೆ ಕೋರ್ಸಸ್ ಆಫರ್ಡ್ ಅಂತ ಒಂದು ಅಟ್ರಿಬ್ಯೂಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸೊ ದಟ್ ದಿಸ್ ರಿಲೇಷನ್ಶಿಪ್ ಇಸ್ ಕ್ಲಬ್ಡ್ ಹಿಯರ್. ಓಕೆ, ಸಮಥಿಂಗ್ ಲೈಕ್ ದಿಸ್. These D numbers are unique identification numbers. So D number is the primary key here. ಅದೇ ಥರ ಡಿ ನೇಮು ಕೂಡ ಆಗ್ಬೋದು. ಇಟ್ಸ್ ಆಲ್ಸೋ ಯುನಿಕ್ ಫಾರ್ ಅ ಡಿಪಾರ್ಟ್ಮೆಂಟ್. ಆ್ಯಂಡ್ HODs are deans, courses offered like this. This is a multi-valued attribute. ಹಾಗಾಗಿ ಮಲ್ಟಿ-ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇದ್ದುದಕ್ಕೆ ದಿಸ್ ಡಿಪಾರ್ಟ್ಮೆಂಟ್ ಕೋರ್ಸ್ ಈಸ್ ನಾಟ್ ಇನ್ 1NF ಅಲ್ವಾ. ಹೌ ಟು ಬ್ರಿಂಗ್ ಇಟ್ ಇನ್ ಟು 1NF ಅಂತ. ಸೊ ವೆರಿ ಕ್ಲಿಯರ್ ಐಡಿಯಾ ಇಸ್ ರಿಮೂವ್ ದಿಸ್ ಮಲ್ಟಿ-ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಈ ಮಲ್ಟಿ-ವ್ಯಾಲ್ಯೂಡ್ ಅಟ್ರಿಬ್ಯೂಟನ್ನು ತೆಗೆದುಬಿಟ್ರೆ ಇನ್ಫಾರ್ಮೇಷನ್ ಬೇಕು, ಬಟ್ ಮಲ್ಟಿ-ವ್ಯಾಲ್ಯೂಡ್ ಇರಬಾರ್ದು ಅಂತ ಅಂದ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಇನ್ 1NF. ಓಕೆ, ಹಾಗಿದೆ ದೇರ್ ಆರ್ 2-3 ಮೆಥಡ್ಸ್ ಡಿಸ್ಕಸ್ಡ್. ಓಕೆ, ಫಸ್ಟ್ ಮೆಥಡ್ ಏನು ಹೇಳ್ತದೆ ಅಂದರೆ, ಸಪೋಸ್ ಕೋರ್ಸಸ್ ಆಫರ್ಡ್ ಅನ್ನೋದು ಬದಲು, ಒಂದೇ ಅಟ್ರಿಬ್ಯೂಟ್ ಬದಲು, ಹೌ ಅಬೌಟ್ ಟೇಕಿಂಗ್ 3 attributes, 3 ಕಾಲಮ್ಸ್, ಇನ್ಕ್ರೀಸ್ ದ ನಂಬರ್ ಆಫ್ ಕಾಲಮ್ಸ್, ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಅಂತ ಮಾಡಿಬಿಟ್ರೆ ಹೇಗೆ? ಓಕೆ, ಫೈನ್, ಮಲ್ಟಿ-ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇಸ್ ರಿಮೂವ್ಡ್, ಬಟ್ ದೇರ್ ಆರ್ ಸರ್ಟನ್ ಡಿಸ್ಅಡ್ವಾಂಟೇಜಸ್. ಸಿ, maximum number of courses offered by a department should be known in advance. ಡಿಸೈನ್ ಮಾಡೋವಾಗಲೇ, ಬಿಕಾಸ್ ದಿಸ್ ಇಸ್ ದ ಡಿಸೈನ್ ಆಫ್ ದ ಟೇಬಲ್. ನಿಮ್ಗೆ ಗೊತ್ತಿದೆ, ಯೂಸರ್ ಮಾಡ್ತಾ ಇರೋದಲ್ಲ ಇದು, ಆಪರೇಟರ್ ಕೆನಾಟ್ ಡೂ ದಿಸ್. ಸೊ ಡಿಸೈನ್ ಮಾಡ್ತಿರುವಾಗಲೇ ಯಾವ ಡಿಪಾರ್ಟ್ಮೆಂಟು ಎಷ್ಟು ಕೋರ್ಸ್ ಕೊಡ್ತದೆ ಅಂತ, ಅಥವಾ ಮ್ಯಾಕ್ಸಿಮಮ್ ಎಷ್ಟಿದೆ ಕೋರ್ಸು ಅಂತ ಗೊತ್ತಿರಬೇಕು. ದಟ್ಸ್ ಒನ್ ಥಿಂಗ್. ಫೈನ್, ಬೈ ಚಾನ್ಸ್ ಗೊತ್ತಿದೆ ಅಂತ ಅಂದ್ಕೊಂಡ್ರು ವಿ ಹ್ಯಾವ್ ಇನ್ನೊಂದು ಅನದರ್ ಡಿಸ್ಅಡ್ವಾಂಟೇಜ್. ಏನದು, ಸಿ, ಇದೇ ಡಿಪಾರ್ಟ್ಮೆಂಟಲ್ಲಿ, ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಕೋರ್ಸ್ ಆ್ಯಡ್ ಮಾಡಬೇಕು, ಮೇ ಬಿ MBA ಆ್ಯಡ್ ಮಾಡಬೇಕು ಅಂತಂದರೆ, ದ ಡಿಸೈನ್ ಆಫ್ ದ ಕೋರ್ಸ್ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಚೇಂಜ್ಡ್. ಅದನ್ನೇ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಕಾಲಮನ್ನು ಆ್ಯಡ್ ಮಾಡಲಿಕ್ಕೆ ನಮ್ಗೆ ಬರಲ್ಲ. ವಿ ಕ್ಯಾನ್ ಆ್ಯಡ್ ರೋಸ್, ಬಟ್ ಯೂಸರ್ ಕೆನಾಟ್ ಆ್ಯಡ್ ಕಾಲಮ್ಸ್. ಸೊ ಡಿಸೈನೇ ಚೇಂಜ್ ಆಗಬೇಕಾಗತ್ತೆ ಅಂತ. ಮತ್ತು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ, ಇಲ್ಲಿ
ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟು ಫಾರ್ ಎಕ್ಸಾಂಪಲ್ ಒಂದೇ ಕೋರ್ಸನ್ನು ಆಫರ್ ಮಾಡ್ತಿದ್ರೆ ಅವಾಗ ಉಳಿದೆರಡು ಅಟ್ರಿಬ್ಯೂಟ್ಗಳು ನಲ್ ವ್ಯಾಲ್ಯೂ ಆಗಿರಬೇಕಾಗುತ್ತೆ. ಓಕೆ, ಸೊ ನಲ್ ವ್ಯಾಲ್ಯೂ ಅಟ್ರಿಬ್ಯೂಟ್ಸ್ ಆರ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ದಿಸ್ ಡಿಸೈನ್. We know that we have to avoid this, isn't it? So this is not a better normalization method, right? ಹಾಗಿದ್ರೆ how about increasing the number of rows? ಅಲ್ಲಿ ಕಾಲಮ್ಸ್ ಇನ್ಕ್ರೀಸ್ ಮಾಡಿದ್ವಿ, ಅದರ ಬದಲು ಡಿಪಾರ್ಟ್ಮೆಂಟ್ ನಂಬರ್ ಮತ್ತು ಕೋರ್ಸ್ ಆಫರ್ಡ್ ಎರಡು ಸೇರಿ ಪ್ರೈಮರಿ ಕೀ ಮಾಡಿ ಇನ್ಕ್ರೀಸ್ ದ ನಂಬರ್ ಆಫ್ ರೋಸ್. 01 ಆರ್ಟ್ಸ್ GGN BA ಆ್ಯಂಡ್ ದ ಸೇಮ್ ಥಿಂಗ್ ಆಫರ್ಸ್ ಅನದರ್ ಕೋರ್ಸ್. ಈ ಥರ ಮಾಡಿದರೆ ಹೇಗಾಗುತ್ತೆ ಅಂತ. This is better anyway. Multi-valued attribute is removed, but there is one problem. ಏನದು? See, this is data redundancy. Arts ಮತ್ತೆ the name of the department and HOD's name is repeated so many times. ಪ್ರತಿ ಸಲನೂ ಒಂದೊಂದು ಕೋರ್ಸಿಗೂ ಅದು ರಿಪೀಟ್ ಆಗಿ ಮಾಡಬೇಕಾಗುತ್ತೆ. ಸೊ ಡೇಟಾ ರಿಡಂಡೆನ್ಸಿ ಆಯಿತು. ಸೊ this is also not a very good design of a table. Another method is usual method. ಏನದು? We split this table into two parts. ಓಕೆ, ಒಂದನ್ನು ಡಿಪಾರ್ಟ್ಮೆಂಟ್ ಅಂತ ತಗೊಳ್ಳೋದು, ಅದರಲ್ಲಿ ಬರೀ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಆ್ಯಂಡ್ ಅನದರ್ ಒನ್ ಇಸ್ ಕೋರ್ಸ್. So it gives you, this is the relationship actually, this department number ಮತ್ತು ಯಾವ ಕೋರ್ಸು ಅಂತ. We have two tables, say it will be like this. So here this table is data redundancy is not there because this table saves the department name and HOD's name, and of course here ಇದೆರಡು ಸೇರಿ ನಮಗೆ ಪ್ರೈಮರಿ ಕೀ ಆಗ್ತದೆ. So this is a better design and this is the method for first NF normalization. and ಇಲ್ಲಿ ಈ ಕ್ವೇರಿನ ಎಕ್ಸಿಕ್ಯೂಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಕೋರ್ಸಸ್ ಆಫರ್ಡ್ ಬೈ ಡಿ ನಂಬರ್ ಅಂದರೆ ಇಲ್ಲಿ ಎಗ್ರಿಗೇಟ್ ಫಂಕ್ಷನ್ ಕೌಂಟನ್ನು ಯೂಸ್ ಮಾಡಿ ನಾನು ಆ ಕ್ವೇರಿನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ನಾರ್ಮಲೈಸೇಷನ್ ಆ್ಯಂಡ್ ಫಸ್ಟ್ ನಾರ್ಮಲ್ ಫಾರ್ಮ್ಸ್. ಸೆಕೆಂಡ್ ನಾರ್ಮಲ್ ಫಾರ್ಮ್ಸನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ.